ಸ್ನೇಹಿತರೆ, ನಾನು ಹಿಂದೆ ಮಾಡಿರುವಂತ ಟ್ಯೂಬ್ ಟೆಸ್ಟ್ ಅಥವಾ HSG ಟೆಸ್ಟ್ ಬಗ್ಗೆ ವಿಡಿಯೋಗಳಲ್ಲಿ HSG ಏನಕ್ಕೆ ಮಾಡ್ತಾರೆ, ಹೇಗ್ ಮಾಡ್ತಾರೆ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನಿಮ್ಗೆ ಹೇಳಕ್ಕೆ ಬಯಸ್ತೀನಿ. HSG ಮಾಡಿಸೋದು ಏನಕ್ಕೆ ನಿಮಗೆ ಗೊತ್ತಿದೆ. ಟ್ಯೂಬ್ ಬ್ಲಾಕ್ ಏನಾದ್ರು ಇದ್ರೆ ಅದನ್ನ ಮಾಡಿಸ್ತಾರೆ ಇನ್ಫರ್ಟಿಲಿಟಿ ಪೇಷಂಟ್ಸ್ ಅಲ್ಲಿ. ಅಟ್ ದ ಸೇಮ್ ಟೈಮ್ HSG ಮಾಡಿಸೋದ್ರಿಂದ ಥೆರಪ್ಯೂಟಿಕ್ ಯೂಸ್ ಇದೆ. ಹಾಗಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಫೆಲೋಪಿಯನ್ ಟ್ಯೂಬ್ ಅಲ್ಲಿ ಏನೋ ಬ್ಲಾಕ್ ಇತ್ತು. ಆ HSG ಮಾಡ್ಬೇಕಾದ್ರೆ ನಾವೇನ್ ಕಾಂಟ್ರಾಸ್ಟ್ ಇಂಜೆಕ್ಟ್ ಮಾಡ್ತೀವಲ್ವಾ, ಆ ಪ್ರೆಷರ್ ಇಂದಾನೆ ಕೆಲವೊಂದ್ಸಲ ಮೈನರ್ ಬ್ಲಾಕ್ಸ್ ಇತ್ತು ಅಂತಂದ್ರೆ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಸೊ HSG ಒಂದು ಡಯಾಗ್ನೋಸ್ ಮಾಡೋಕ್ಕೂ ಯೂಸ್ ಆಗುತ್ತೆ, ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಕಂಡುಹಿಡಿಯೋಕೆ. ಸೊ ಇದು ತುಂಬಾ ಜನಕ್ಕೆ ಆಕ್ಚುಲಿ ಗೊತ್ತಿಲ್ಲ. ಇದೆಷ್ಟು ಇಂಟ್ರೆಸ್ಟಿಂಗ್ ಥಿಂಗ್ ಅಂತಂದ್ರೆ, ಸೊ ಇಟ್ ಇಸ್ ಬೋತ್ ಡಯಾಗ್ನೋಸ್ಟಿಕ್ ಅಂಡ್ ಥೆರಪ್ಯೂಟಿಕ್. ಸೊ ಇನ್ಫಾರ್ಮೇಶನ್ ಆಕ್ಚುಲಿ ತುಂಬಾ ಜನಕ್ಕೆ ಅನ್ಸುತ್ತೆ, ಮೊದಲು ನಾವು HSG ಮಾಡಿಸಿದಾಗ ಬ್ಲಾಕ್ ಇತ್ತು, ಮಧ್ಯದಲ್ಲಿ ನಾವೇನು ಟ್ರೀಟ್ಮೆಂಟ್ ತಗೊಂಡಿಲ್ಲ, ಆದ್ರೆ ಈ HSG ಮಾಡಿದಾಗ ಓಪನ್ ಇದೆಯಲ್ಲ, ಟ್ಯೂಬ್ ಅಲ್ಲಿ ಏನು ಬ್ಲಾಕ್ ಇಲ್ವಾ ಅಂತ ಅನ್ಸುತ್ತೆ. ಸೊ ಪ್ರಾಬಬ್ಲಿ ನೀವು ಸೆಕೆಂಡ್ ಟೈಮ್ HSG ಏನ್ ಮಾಡಿಸಿದಿರಾ, ಆ HSG ಮಾಡೋ ಟೈಮ್ ನಲ್ಲೇನೆ ಅದು ಓಪನ್ ಆಗಿರ್ಬೋದು, ಯಾರು ಗೊತ್ತು. ಸೊ ಈ ಇನ್ಫಾರ್ಮೇಶನ್ ಆಕ್ಚುಲಿ ತುಂಬಾ ಜನ ಗೊತ್ತಿರಲ್ಲ ಅಂಡ್ ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್, ಸೊ ಹಾಗಾಗಿ ತುಂಬಾ ಜನಕ್ಕೆ ಇದನ್ನ ಶೇರ್ ಮಾಡಿ ಅಂಡ್ ಈ ಇನ್ಫಾರ್ಮೇಶನ್ ಸ್ಪ್ರೆಡ್ ಮಾಡಕ್ಕೆ ನಮಗೆ ಹೆಲ್ಪ್ ಮಾಡಿ. ಥ್ಯಾಂಕ್ ಯು.